ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಈ ವಾರದ ರೆಟ್ರೋ ಟು ಮೆಟ್ರೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇದು ಜರ್ನಿ ಆಫ್ ಕನ್ನಡ ಸಿನಿಮಾ. ಇವತ್ತು ನಾನು ಮಾತಾಡೋಕ್ಕೆ ಹೊರಟಿರುವಂಥ ಸಿನಿಮಾ 1951ರಲ್ಲಿ ತೆರೆ ಕಂಡಂಥ ರಾಜಾ ವಿಕ್ರಮ ಸಿನಿಮಾ. ಇದು ಕೆಂಪರಾಜ್ ಪ್ರೊಡಕ್ಷನ್ಸ್ ಬ್ಯಾನರ್ನಡಿ ಕೆಂಪರಾಜ್ ಅರಸ್ ಅವರೇ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಮತ್ತು ಆ್ಯಕ್ಟರ್, ಲೀಡ್ ಆ್ಯಕ್ಟರ್ ಈ ಸಿನಿಮಾಗೆ. ಸೊ ಇವರು ನಿರ್ಮಾಣ ಮಾಡ್ತಾರೆ ಈ ಸಿನಿಮಾನ. ಇದು ಆ್ಯಕ್ಚುಲಿ ಶನಿ ಮಹಾತ್ಮೆಯನ್ನು ತೋರಿಸುವಂಥ ಒಂದು ಜನಪದ ಕತೆ ಇರುವಂಥ ಚಿತ್ರ. ಈ ಚಿತ್ರಕ್ಕೆ ಸಂಗೀತವನ್ನು ನೀಡಿದವರು ಎಸ್ ರಾಜಮ್ ಅಂತ. ಅವರು ವೀಣಾ ಬಾಲಚಂದರ್ ಅವರ ಸೋದರ. ಇವರು ಅಂದಿನ ಮಡ್ರಾಸ್ ಇಂದ ಈ ಚಿತ್ರಕ್ಕೆ ಸಂಗೀತ ನೀಡೋಕ್ಕೆ ಅಂತ ಬರ್ತಾರೆ. ಜೊತೆಗೆ ಈ ಚಿತ್ರದ ಸಂಭಾಷಣೆ ಮತ್ತು ಚಿತ್ರಕಥೆಯನ್ನು ಬರೆಯೋರು ಹುಣಸೂರು ಕೃಷ್ಣಮೂರ್ತಿಯವರು. ಈ ಚಿತ್ರದ ಒಂದು ಸ್ಪೆಷಾಲಿಟಿ ಏನು ಅಂದರೆ ಸ್ಕ್ರೀನ್ ಪ್ಲೇ ಹಾಗೂ ಸಂಭಾಷಣೆ ಒಂದು ಕಡೆ, ಇನ್ನೊಂದು ಕಡೆ ಸಂಗೀತ. ಈ ಚಿತ್ರದಲ್ಲಿ ಸರಿಸುಮಾರು 15 ಹಾಡುಗಳಿರ್ತವೆ. ಆಮೇಲೆ ಶಾಸ್ತ್ರೀಯ ಸಂಗೀತನ ಬೇಸ್ ಮಾಡಿಕೊಂಡು ಈ ಒಂದು ಚಿತ್ರಕ್ಕೆ ಮ್ಯೂಸಿಕ್ ಕೊಟ್ಟಿರ್ತಾರೆ. ಇದರಲ್ಲಿ ಒಂದೇ ಹಾಡಲ್ಲಿ ಅನೇಕ ರಾಗಗಳನ್ನ ತೊಗೊಂಬರ್ತಾರೆ. ಅದಕ್ಕೆ ರಾಗ ಮಾಲಿಕೆ ಅಂತಲೇ ಹೆಸರು ಕೊಡ್ತಾರೆ. ಈ ಚಿತ್ರದಲ್ಲಿ ಹಾಡೋರು ಬಂದು ಎಸ್ ರಾಜಮ್ ಅವರು, ಅವರ ಜೊತೆಗೆ ಕಾಂತಿಮತಿಯವರು ಹಾಡು ಹೇಳ್ತಾರೆ. ಈ ಒಂದು ಚಿತ್ರದ ಸಕ್ಸಸ್ಗೆ ಈ ಚಿತ್ರದ ಸಂಗೀತ ಮತ್ತು ಸ್ಟೋರಿ ಸ್ಕ್ರೀನ್ ಪ್ಲೇ ಕಾರಣ ಅಂತ ಕೆಂಪರಾಜ್ ಅರಸ್ ಅವರೇ ಹೇಳ್ಕೊಳ್ತಾರೆ. ಆದ ನಂತರ ಈ ಚಿತ್ರದ ಒಂದು ವಿಭಿನ್ನತೆ ಏನು ಅಂತಂದರೆ, ಈ ಹಾಡುಗಳಿರ್ತಾವಲ್ಲ, ಆ ಹಾಡುಗಳಲ್ಲಿ ಕೆಂಪರಾಜ್ ಅರಸ್ ಅವರು ಮತ್ತು ಎಂ ವಿ ರಾಜಮ್ಮ ಅವರ ಕಾಸ್ಟ್ಯೂಮ್ ಮತ್ತು ಅವರ ಡ್ಯಾನ್ಸ್, ಇದು ಪ್ರೇಕ್ಷಕರನ್ನು ಸಿನಿಮಾ ಮಂದಿರತ್ತ ಸೆಳೆಯೋಕ್ಕೆ ತುಂಬಾ ಇಂಪಾರ್ಟೆಂಟ್ ಕಾಸ್ ಆಗುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಅಂತಂದರೆ, ಕೆಂಪೇಗೌಡ ರಸ್ತೆಯಲ್ಲಿ ಇರುವಂಥ ಥಿಯೇಟ್ರುಗಳು, ಪ್ರಭಾತ್ ಇರ್ಬೋದು, ಸ್ಟೇಟ್ಸ್ ಇರ್ಬೋದು, ನಮ್ಮ ಗೀತಾ ಥಿಯೇಟ್ರ್ ಇರ್ಬೋದು, ಅಥವಾ ಸಾಗರ್ ಥಿಯೇಟ್ರ್ ಇರ್ಬೋದು, ಮತ್ತು ಇದು ಮೂವಿ ಲ್ಯಾಂಡ್ ಟಾಕೀಸ್ ಇರ್ಬೋದು, ಇವ್ರು ಯಾರೂ ಕನ್ನಡ ಸಿನಿಮಾಗೆ ಅಂದರೆ ಈ ಒಂದು ರಾಜಾ ವಿಕ್ರಮ ಸಿನಿಮಾಗೆ ಥಿಯೇಟ್ರ್ ಕೊಡೋದಿಲ್ಲ. ಅವರೆಲ್ಲ ಹಿಂದಿ ಸಿನಿಮಾಗಳನ್ನ ಹಾಕ್ಕೊಂಡಿರ್ತಾರೆ. ಆಗ ರಾಜಾ ವಿಕ್ರಮ ಸಿನಿಮಾಗೆ ಸಿಗುವಂಥ ಥಿಯೇಟ್ರು ಬಂದು ಈಗಿನ ಚಿಕ್ಕಪೇಟೆಯಲ್ಲಿರುವಂಥ ವಿಜಯಲಕ್ಷ್ಮಿ ಥಿಯೇಟ್ರು, ಅವತ್ತು ಅದನ್ನ ವಿಜಯ ಟಾಕೀಸ್ ಅಂತ ಕರೀತಾಯಿದ್ರು, ಮತ್ತು ಇನ್ನೊಂದು ಮಿನರ್ವಾ ಟಾಕೀಸ್. ಈ 2 ಸೆಂಟ್ರ್ಗಳು ಬೆಂಗಳೂರಲ್ಲಿ ಸಿಗ್ತವೆ. ಸೊ ಅಲ್ಲಿ ರಿಲೀಸ್ ಕಾಣುತ್ತೆ. ಈ ಸಿನಿಮಾ ರಿಲೀಸ್ ಕಂಡು 1951ನೇ ಇಸ್ವಿ ತನಕ 34ರಿಂದ ಎಷ್ಟು ಸಿನಿಮಾ ಆಗಿದೆಯೋ ಅಷ್ಟು ಸಿನಿಮಾದ ಹೈಯೆಸ್ಟ್ ಗ್ರಾಸಿಂಗ್ ಮೂವಿ, ಸೂಪರ್ ಡೂಪರ್ ಹಿಟ್ ಆಗಿಬಿಡುತ್ತೆ ಈ ಸಿನಿಮಾ. ಇದು ಹೇಗೆ ಅಂತಂದರೆ, 2 ಥಿಯೇಟ್ರಲ್ಲೇ ರಿಲೀಸ್ ಆಗುತ್ತೆ. ಡೇ ಬೈ ಡೇ ಮೌತ್ ಪಬ್ಲಿಸಿಟಿ ಆಗ್ತಾ ಹೋಗುತ್ತೆ. ತುಂಬ ಚೆನ್ನಾಗಿದೆ ಸಿನಿಮಾ ಅಂತ ಮಾತಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ ಜನ. ಮಾತಾಡ್ಕೊಳ್ತಾ 30-40 ಮೈಲಿಗಳಿಂದ ಜನ ಬಂದು ಸಿನಿಮಾ ನೋಡೋಕ್ಕೆ ಶುರು ಮಾಡ್ತಾರೆ. ಅದಾದ ಮೇಲೆ ಕರ್ನಾಟಕದಾದ್ಯಂತ ಇದಕ್ಕೆ ಸ್ಕ್ರೀನ್ಗಳು ಸಿಕ್ಕಿ ಎಲ್ಲ ಕಡೆನೇ ಸೂಪರ್ ಹಿಟ್ ಆಗುತ್ತೆ. ಸೊ ಅವತ್ತಿನ ಕಾಲಕ್ಕೆ 1951ನೇ ಇಸ್ವಿ ತನಕ ಹೈಯೆಸ್ಟ್ ಗ್ರಾಸಿಂಗ್ ಸಿನಿಮಾ ಇದಾಗುತ್ತೆ. ಆದರೆ ಅಲ್ಲಿ ತನಕ ಹೈಯೆಸ್ಟ್ ಬಜೆಟ್ ಸಿನಿಮಾ ಯಾವುದು ಅಂದರೆ ಚಂದ್ರಲೇಖ. ಅದು ಸಿಕ್ಕಾಪಟ್ಟೆ ಬಜೆಟ್ ಯೂಸ್ ಮಾಡಿ ತೆಗೆದಂಥ ಚಿತ್ರ. ಬಟ್ ಮಾಡ್ರೇಟ್ ಬಜೆಟಲ್ಲಿ ಸಿನಿಮಾ ಮಾಡಿ ಹೈಯೆಸ್ಟ್ ಗ್ರಾಸಿಂಗ್ ಸಿನಿಮಾ ಅವತ್ತಿನ ತನಕ ಅಂತ ಅಂದರೆ ಅದು ರಾಜಾ ವಿಕ್ರಮ. ಇದು ತಾರಾಗಣದಲ್ಲಿ ಇದರಲ್ಲಿ ನಮ್ಮ ಕೆಂಪರಾಜ್ ಅರಸ್ ಅವರು, ಎಂ ವಿ ರಾಜಮ್ಮ ಅವರು, ಮತ್ತು ಜಯಮ್ಮ ಅವರು, ಮತ್ತು ಸುಬ್ಬಣ್ಣ ಅವರು, ಪಂಡರಿಬಾಯಿ ಅವರು, ಮತ್ತು ಮಹಾಬಲರಾವ್ ಅವರು ಇಷ್ಟು ಜನ ಕಾಣಿಸ್ಕೋತಾರೆ. ಜೊತೆಗೆ ಶನಿದೇವನ ಪಾತ್ರದಲ್ಲಿ HT ಅರಸ್ ಅವರು ಕಾಣಿಸ್ಕೋತಾರೆ. ಇದರಲ್ಲಿ ಹಾಡುಗಳದ್ದೇ ಒಂದು ಮೇಲುಗೈ ಅಂತ ಹೇಳ್ಬೋದು. ಯಾಕೆಂದರೆ ಹಾಡುಗಳು ತುಂಬಾ ಒಂದು ಸೂಪರ್ ಹಿಟ್ ಆಗಿಬಿಡ್ತವೆ, ಮನೆ ಮಾತಾಗ್ಬಿಡ್ತವೆ. ಸೊ ಅದು ಇನ್ವೈಟಿಂಗ್ ಆಗುತ್ತೆ, ಜನರನ್ನ ಥಿಯೇಟ್ರಿಗೆ ಕರೆಯೋ ಕಡೆ ಇನ್ವೈಟಿಂಗ್ ಆಗುತ್ತೆ. ಈ ಚಿತ್ರದ 3 ಹಾಡುಗಳು ತುಂಬಾ ಅದ್ಭುತವಾಗಿ ಹಿಟ್ ಆಗ್ತವೆ. ಅದರಲ್ಲಿ 2 ಹಾಡುಗಳು ಅದರ ರಾಗ ಸಂಯೋಜನೆ ಮತ್ತು ಅದರ ಮ್ಯೂಸಿಕ್ಗೋಸ್ಕರ ಹಿಟ್ಟಾದರೆ, ಇನ್ನೊಂದು ನರದೀರ ಬರುವ ಮಿರುಗುವ ಮೀಸೆಯ ಎಂಬ ಹಾಡು ಮತ್ತು ಅದರ ಜೊತೆಗೆ ನಾಡೋಪಾಸನೆ ಎಂಬ ಹಾಡು. ಇದ್ರ ಜೊತೆಗೆ ಹಾಳು ಓಲೆಯ ಊದಿ ಊದಿ
ಉಸಿರು ಮೇಲುಗಟ್ಟಿತು ಅಂತ ಒಂದು ಹಾಡು. ಇದು ಕಾಮಿಡಿ ಜಾನರಲ್ಲಿ ಬರುತ್ತೆ ಫಾರ್ ದ ಫಸ್ಟ್ ಟೈಮ್. ಆಮೇಲೆ ಇದೇನಾಗ್ಬಿಡುತ್ತೆ ಅಂದರೆ ಮನೆ ಮಾತಾಗ್ಬಿಡುತ್ತೆ ಈ 3 ಹಾಡುಗಳು. 2 ಅದರ ರಾಗ ಸಂಯೋಜನೆಗೋಸ್ಕರ, ಇನ್ನೊಂದು ಅದರ ಕಾಮಿಕ್ ಟೈಮಿಂಗ್ ಮತ್ತು ಕಾಮಿಡಿಗೋಸ್ಕರ ಮನೆ ಮಾತಾಗ್ಬಿಡುತ್ತೆ. ಇದು ಒನ್ ಆಫ್ ದ ಪ್ಲಸ್ ಪಾಯಿಂಟ್ ಫಾರ್ ದ ಸಿನಿಮಾ, ಯಾವುದು ರಾಜ ವಿಕ್ರಮ ಸಿನಿಮಾಗೆ. ಇದ್ರ ಜೊತೆಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ, ಇದು ನಮ್ಮ ವಿಜಯಲಕ್ಷ್ಮಿ ಟಾಕೀಸ್ ಅಂದಿನ ಮತ್ತು ಮಿನರ್ವಾ ಟಾಕೀಸಲ್ಲಿ ರಿಲೀಸ್ ಆಗಿರುತ್ತಲ್ಲ, ಆ ರಿಲೀಸು ಮೌತ್ ಪಬ್ಲಿಸಿಟಿಯಾಗಿ ಜನ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗೋದು ನ್ಯೂಸ್ ಪೇಪರಲ್ಲಿ ಒಳ್ಳೆ ರಿಪೋರ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ನಮ್ಮ ಮಾಧ್ಯಮದವರು ಚೆನ್ನಾಗಿ ಬರೀತಾರೆ ಈ ಚಿತ್ರದ ಬಗ್ಗೆ. ಆದ್ದರಿಂದ ಅದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಈ ಸಿನಿಮಾಗೆ. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಕಾಣುತ್ತೆ, ಯಾರಿಗೆ, ನಮ್ಮ ಅರಸ್ ಅವರಿಗೆ ಒಂದು ಪ್ರಾಬ್ಲಮ್ ಕಾಣುತ್ತೆ. ಏನು ಅಂತಂದರೆ, ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತೇನೋ ಈ ಸಿನಿಮಾ. ಆದರೆ ಅವರೇ ಡಿಸ್ಟ್ರಿಬ್ಯೂಷನ್ ಮಾಡಿದರೂ ಕೂಡ ಅದು ಒಂದು ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಥ್ರೂ ಮಾಡಿರ್ತಾರೆ. ಅವ್ರಿಗೇನು ಅನಿಸುತ್ತೆ ಅಂದರೆ, ನಮ್ಮ ಕನ್ನಡ ಚಿತ್ರಕ್ಕೆ ಬೇಡಿಕೆ ಇದ್ರೂ ಈ ಡಿಸ್ಟ್ರಿಬ್ಯೂಟ್ರು ಹಿಂದಿ ಸಿನಿಮಾಗಳನ್ನ, ಬೇರೆ ಪರಭಾಷಾ ಚಿತ್ರಗಳನ್ನ ಅಲ್ಲಿಗೆ ಹಾಕಿ ಬೇಡಿಕೆ ಇದ್ದಲ್ಲೂ ನಮ್ಮ ಚಿತ್ರಗಳನ್ನ ಕೊಟ್ಟಿಲ್ಲ ಅಂಥೇಳಿ ಕೋರ್ಟಲ್ಲಿ ಒಂದು ಪಿಟಿಷನ್ ಹಾಕ್ತಾರೆ, ಒಂದು ದಾವೆ ಹೂಡ್ತಾರೆ. ಅದು ಏನಾಗುತ್ತೆ ಅಂದರೆ, ತುಂಬ ಟೈಮ್ ತನಕ ಒಂದು ಕೇಸ್ ನಡೀತಾ ಹೋಗುತ್ತೆ. ಆದರೆ ಲಾಸ್ಟಲ್ಲಿ ನಮ್ಮ ಕೆಂಪರಾಜ್ ಅರಸ್ ಅವರೇ ಆ ಒಂದು ಕೇಸ್ನ ಗೆದ್ದಾದಮೇಲೆ ಯಾವುದು ಆ ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಇದೆ ಅದಕ್ಕೆ ಕೋರ್ಟು ನಿರ್ದೇಶನ ಕೊಡುತ್ತೆ. ಏನು ಅಂತಂದರೆ, ನೀವು ಅವ್ರಿಗಾದಂಥ ನಷ್ಟವನ್ನು ಅವ್ರು ಏನು ಹೇಳಿದ್ದಾರೆ ಅದನ್ನು ತುಂಬಿಕೊಡಬೇಕು ಅಂತ ಹೇಳಿ ಆ ಕಂಪನಿಗೆ ಕೋರ್ಟ್ ಆದೇಶ ಆಗುತ್ತೆ ಮತ್ತು ಅವರು ಅದನ್ನ ಭರಿಸ್ಕೊಡ್ತಾರೆ ಕೂಡ ಅಂತ ಈ ಒಂದು ಮಾಹಿತಿ ನಮಗೆ ಸಿಕ್ಕಿದ್ದನ್ನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಏನು ಅಂದರೆ, ಹೈಯೆಸ್ಟ್ ಬಜೆಟ್ ಹಾಕಿರೋ ಮೂವಿನೇ ಕ್ಲಿಕ್ ಆಗಬೇಕು. ಹೈಯೆಸ್ಟ್ ಬಜೆಟ್ ಅಂದರೆ ತುಂಬ ಬಜೆಟ್ ಹಾಕಿನೇ ಒಂದು ಮೂವಿ ಕ್ಲಿಕ್ ಆಗಬೇಕು ಅಂತ ಏನೂ ಇಲ್ಲ. ಮಾಡ್ರೇಟ್ ಬಜೆಟ್ ಸಿನಿಮಾನು ಗ್ರಾಸ್ ಮಾಡುತ್ತೆ, ಹೈಯೆಸ್ಟ್ ಗ್ರಾಸಿಂಗ್ ಸಿನಿಮಾ ಆಗುತ್ತೆ ಅವತ್ತಿನ ದಿನ. ಸೊ ಇದರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಇವತ್ತಿನ ದಿನ ಬಜೆಟ್ ಇಸ್ ನಾಟ್ ದ ಕನ್ಸ್ಟ್ರೇನ್, ಕಂಟೆಂಟ್ ಇಸ್ ಅ ಕನ್ಸ್ಟ್ರೇನ್ ಅಂತ ಯಾವಾಗಲೂ ಹೇಳ್ತೀವಿ ನಾವು ಇವತ್ತಿನ ದಿನ ಸಿನಿಮಾಗೆ. ಅದು ಅವತ್ತೇ ಪ್ರೂವ್ ಮಾಡಿದ್ದಾರೆ ಕೆಂಪರಾಜ್ ಅರಸ್ ಅವರು ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ಕೊಡ್ತಾ ಇರ್ತೀನಿ. ಅಂಟಿಲ್ ದ ನೆಕ್ಸ್ಟ್ ಎಪಿಸೋಡ್, ಕೀಪ್ ವಾಚಿಂಗ್.